Hello everyone. So this is your problem number 3 under deduction from gross total income. So here Mr. A, senior citizen, aged 67, furnished the following information for previous year 2018-19. Pension received per month. Per month pension is 6,000. Taxable income from business is rupees 1,28,000. Short-term capital gain is rupees 1,10,000. Whenever the given information regarding per heads of income, we need to calculate the gross total income. So here the pension is completely regarding income from salaries. Next to taxable income from business, this is related to PGBP. Short term capital gain, this is related to capital gains. Next one. So next, he contributed rupees 15,000 towards life insurance policy. Life insurance policy, this is subject to deduction under section 80C, and rupees 2,000 towards NSC. So national saving certificate, this is also one part of deduction under section 80C. So life insurance policy and NSC both are falls under 80C deduction. Here the amount is 15,000 plus 2,000. 15,000 2,000 na calculate ಮಾಡಿ ಮತ್ತೆ maximum limit ಬಂದು ನಮಗೆ ಇಲ್ಲಿ maximum limit under section 80C ಅಲ್ಲಿ maximum limit ಬಂದು ನಮಗೆ 1,50,000 ಸಿಗುತ್ತೆ. ವಿಚ್ ಎವರ್ ಇಸ್ ಲೆಸ್ ಮೀನ್ಸ್ ಅಂದ್ರೆ ಇವೆರಡು ಅಮೌಂಟ್ ಟೋಟಲ್ ಮಾಡಿದ್ರೆ ಇವೆರಡೇ ಅಮೌಂಟ್ ನಮಗೆ ಲೆಸ್ ಆಗಿ ಟ್ರೀಟ್ ಆಗುತ್ತೆ. ಸೊ ಅದೇ ಅಮೌಂಟ್ ನಾವು ಡಿಡಕ್ಷನ್ ಆಗಿ ಟ್ರೀಟ್ ಮಾಡಬೇಕು. ಹಿ ಆಲ್ಸೋ ಪೇಡ್ ಎ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ, ಮೆಡಿಕ್ಲೈಮ್ ಇನ್ಶೂರೆನ್ಸ್ ಪ್ರೀಮಿಯಂ ದಟ್ ಈಸ್ ಸಬ್ಜೆಕ್ಟ್ ಟು ಡಿಡಕ್ಷನ್ ಅಂಡರ್ ಸೆಕ್ಷನ್ 80D. ಸೊ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಮಾಡಿದೀವಿ 80D. ಸೊ 15,000 during the previous year 2018 through check what is the taxable income for the assessment year 2019-20. So as we said, deduction under section 80C ಅಲ್ಲಿ ಲೈಫ್ ಇನ್ಶೂರೆನ್ಸ್, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸ್, ನಬಾರ್ಡ್ ನೋಟಿಫೈಡ್ ಮಾಡೋ ಬಾಂಡ್ಸ್ ನ ತಗೊಂಡ್ರೆ, ನೆಕ್ಸ್ಟ್ ಸುಕನ್ಯಾ ಸಮೃದ್ಧಿ ಯೋಜನಾ, ಸೊ ಈ ರೀತಿ ವೇರಿಯಸ್ ಕೈಂಡ್ ಆಫ್ ಸೇವಿಂಗ್ಸ್ ಇನ್ವೆಸ್ಟ್ಮೆಂಟ್ ಮೇಲೆ ನೀವು ಇನ್ವೆಸ್ಟ್ ಮಾಡಿದ್ರೆ ದೆನ್ ಯು ಆರ್ ಎಲಿಜಿಬಲ್ ಫಾರ್ ಕ್ಲೈಮಿಂಗ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C. ನೀವೀಗ ಮೆಡಿಕ್ಲೈನ್ ಇನ್ಶೂರೆನ್ಸ್ ಪ್ರೀಮಿಯಮ್ಸ್ ಮೇಲೆ ನೀವೇನಾದ್ರು ಇನ್ವೆಸ್ಟ್ ಮಾಡಿದ್ರೆ ದೆನ್ ಯು ಆರ್ ಎಲಿಜಿಬಲ್ ಟು ಕ್ಲೈಮ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80D. ಸೊ ಯು ಹ್ಯಾವ್ ಟು ಫುಲ್ಫಿಲ್ ಸರ್ಟನ್ ಕಂಡೀಷನ್ಸ್. ಕಂಡೀಷನ್ಸ್ ಏನು ಅಂತ ಅಂದ್ರೆ ನೀವು ಪೇ ಮಾಡೋ ಅಮೌಂಟು ಕ್ಯಾಶಲ್ಲಿ ಪೇ ಮಾಡಬಾರ್ದು, ಬೇರೆ ಯಾವುದೇ ಮೋಡಲ್ಲಾದರೂ ನೀವು ಪೇ ಮಾಡ್ಬೋದು. ಸೊ ಇಲ್ಲಿ ಅವರು ಪ್ರಾಪರ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಥ್ರೂ ಚೆಕ್ ಅಂತ. ಸೊ ನೆಕ್ಸ್ಟ್ ಕಂಡೀಷನ್ ಸ್ಯಾಟಿಸ್ಫೈಡ್ ಆಗಿದೆ. ಸೊ ಇದಕ್ಕೆ ಅಂಡರ್ ಸೆಕ್ಷನ್ 80Dಗೆ ಸೊ ಪ್ರಾಬ್ಲಮ್ ನಂಬರ್ 1 ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಮ್ಯಾಕ್ಸಿಮಮ್ ಲಿಮಿಟ್ ಫಾರ್ ಇಂಡಿವಿಜುವಲ್ ಎಂಟೈರ್ ಫ್ಯಾಮಿಲಿ ಇಸ್ 25,000. ಪೇರೆಂಟ್ಸ್ ಡಿಪೆಂಡೆಡ್ ಆಗಿರೋ 25,000, HUF ಇಲ್ಲ 25,000. ಸೀನಿಯರ್ ಸಿಟಿಸನ್ ಎಬೋ 60 ಇಯರ್ಸ್. ಸೊ ಎಬೋ 60 ಇಯರ್ಸ್. ಸೊ ಇಲ್ಲಿ ನಮಗೆ ಪ್ರೊವೈಡ್ ಮಾಡಿರೋ ಇನ್ಫಾರ್ಮೇಶನ್ ಸೀನಿಯರ್ ಸಿಟಿಸನ್ ಹೂ ಏಜ್ಡ್ 67. ಸೊ is above 60 years, then illi namige for entire family for calculation purpose maximum limit will become 30,000. So 30,000. So illi mediclaim, he also paid a mediclaim insurance premium rupees 14,000. So for individuals ka family ka parents ka anta mention madilla. So here we will assume that this amount this mediclaim amount is invested for individual health ಗೆ ಅವರು mediclaim insurance ನ ಮಾಡಿಸ್ಕೊಂಡಿದ್ದಾರೆ ಅಂತ. ಸೊ 80D ಅಲ್ಲಿ ಇಂಡಿವಿಜುವಲ್ಸ್ ನೋಡಿ ಅದು ಸೀನಿಯರ್ ಸಿಟಿಸನ್ ಅಂದ್ರೆ ಮ್ಯಾಕ್ಸಿಮಮ್ ಲಿಮಿಟ್ 30,000 ಬರುತ್ತೆ. ವಿಚ್ ಎವರ್ ಈಸ್ ಲೆಸ್ ಅಂದ್ರೆ 14,000 ಕ್ವಾಲಿಫೈಡ್ ಆಗುತ್ತೆ. ಸೊ ಅರ್ಥ ಆಯ್ತಾ? ಸೊ ಹಿಯರ್ ದ ಕ್ಯಾಲ್ಕುಲೇಷನ್ ಫಸ್ಟ್ ವಿ ನೀಡ್ ಟು ರೈಟ್ ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಆಫ್ ಮಿಸ್ಟರ್ ಎ ಫಾರ್ ದಿ ಅಸೆಸ್ಮೆಂಟ್ ಇಯರ್ 2019. ಸೊ ಫಸ್ಟ್ ಅವ್ರು ಪ್ರೊವೈಡ್ ಮಾಡಿರೋ ಇನ್ಫಾರ್ಮೇಶನ್ ಫಸ್ಟ್ ರೆಕಾರ್ಡ್ ಮಾಡಬೇಕು. ಸೊ ಅವ್ರು ಕೊಟ್ಟಿರೋದು ಫಸ್ಟ್ pension received per month. So pension that is subject to income from house property 6,000 per month ಅಂತ ಕೊಟ್ರೆ into 12 ಮಾಡಬೇಕು. So here income from salary, pension 6,000 into 12 72,000. So next PGBP information ಕೊಟ್ಟಿದ್ರು, PGBP information ರೆಕಾರ್ಡ್ ಮಾಡಿದ್ವಿ. ಕ್ಯಾಪಿಟಲ್ ಗೇನ್ಸ್ ಅಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೊಟ್ಟಿದ್ರು 1,10,000. ಸೊ ಎಲ್ಲಾನು ರೆಕಾರ್ಡ್ ಮಾಡಿದ್ರೆ ಬರೋ ರಿಸಲ್ಟೇ ನಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಆಗುತ್ತೆ. ಸೊ ಈ ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲಿ ನಾವು ಡಿಡಕ್ಷನ್ಸ್ ನ ಕ್ಲೈಮ್ ಮಾಡಬೇಕು. ಸೊ ಡಿಡಕ್ಷನ್ ಆಸ್ ವಿ ನೋ, ಸೊ ದ ಕಾಂಟ್ರಿಬ್ಯೂಷನ್ ಟು ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಮತ್ತೆ NIC. ಸೊ ದಿಸ್ ಇಸ್ ಬೋತ್ ಆರ್ ರಿಲೇಟೆಡ್ ಟು 80C. ಸೊ 80C ಅಲ್ಲಿ 15,000 12,000 ಎರಡೂ ಬರುದ್ವಿ. ಸೊ ಇಲ್ಲಿ ಮ್ಯಾಕ್ಸಿಮಮ್ ಲಿಮಿಟ್ ಬಂದು 1,50,000. ಸೊ ವಿಚ್ ಎವರ್ ಈಸ್ ಲೆಸ್ ಅಂದ್ರೆ ನಮಗೆ ಇಲ್ಲಿ ಕ್ವಾಲಿಫೈಡ್ ಆಗೋದು 17,000. ಸೊ ಈ ಅಮೌಂಟ್ ನಮಗೆ ಡಿಡಕ್ಷನ್ ಆಗಿ ಕ್ವಾಲಿಫೈಡ್ ಆಯಿತು. ನೆಕ್ಸ್ಟ್ 80D ಅಲ್ಲಿ ಅವರು ಮೆಡಿಕ್ಲೈಮ್ ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ರು. ಸೊ ಮೆಡಿಕ್ಲೈಮ್ ಇನ್ಶೂರೆನ್ಸ್ ಸೀನಿಯರ್ ಸಿಟಿಸನ್ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ಲಿಮಿಟ್ ಬಂದು ನಮಗೆ ಇಲ್ಲಿ 30,000. ಸೊ 30,000 ಆರ್ 14,000 ವಿಚ್ ಎವರ್ ಈಸ್ ಲೆಸ್ ಅಂದ್ರೆ 14,000 ಕ್ವಾಲಿಫೈಡ್ ಆಗಿ. ಸೊ ಎರಡೂ ನಾವು ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲಿ ಡಿಡಕ್ಟ್ ಮಾಡಿದ್ರೆ ಬರೋ ರಿಸಲ್ಟ್ ಟೋಟಲ್ ಇನ್ಕಮ್ ಆಗಿದೆ. ಸೊ ಪ್ರೀವಿಯಸ್ ಪ್ರಾಬ್ಲಮ್ಸ್ ಅಲ್ಲಿ ಬರ್ಸಿರೋ ನೋಟ್ಸ್ ನೇ ಕೂಡ ಇದಕ್ಕೂ ಫಾಲೋ ಮಾಡಿ. 80Cಗೆ ರಿಲೇಟೆಡ್ ನೋಟ್ಸ್ ನ ಬರೀರಿ, 80Dಗೆ ರಿಲೇಟೆಡ್ ನೋಟ್ಸ್ ನ. ಸೊ ದಿಸ್ ಇಸ್ regarding your problem number 3. Thank you.